ನೀವು ಇಂದಿಗೂ ಒಂದು ಸರ್ಕಾರಿ ಕೆಲಸಕ್ಕಾಗಿ 10 ಕಚೇರಿಗಳಿಗೆ ಅಲೆಯುತ್ತಿದ್ದೀರಾ? ಒಂದು ಸಣ್ಣ ಸಹಿಗಾಗಿ ದಿನಗಟ್ಟಲೆ ಕಾಯುತ್ತಿದ್ದೀರಾ? ಹಾಗಿದ್ದರೆ ಈ ಪುಸ್ತಕ ನಿಮಗಾಗಿ. ಇದು ಕೇವಲ ತಂತ್ರಜ್ಞಾನದ ಬಗ್ಗೆ ಅಲ್ಲ, ನಿಮ್ಮ ಮತ್ತು ಸರ್ಕಾರದ ನಡುವಿನ ಗೋಡೆಯನ್ನು ಉರುಳಿಸುವ ಡಿಜಿಟಲ್ ಆಯುಧದ ಬಗ್ಗೆ. ಜೇಕಬ್ಸ್ ಎಡೋ ಈ ಪುಸ್ತಕದಲ್ಲಿ ಒಂದು ಮುಖ್ಯ ಪ್ರಶ್ನೆಯನ್ನು ಕೇಳುತ್ತಾರೆ. ಒಂದು ದೇಶದ ಆಡಳಿತವು ಗೂಗಲ್ ಅಥವಾ ಅಮೆಜಾನ್ನಂತೆ ವೇಗವಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲವೇ? ನೈಜೀರಿಯಾದ ಸಾರ್ವಜನಿಕ ಸೇವೆಯನ್ನು ಉದಾಹರಣೆಯಾಗಿಟ್ಟುಕೊಂಡು ಅವರು ಹಳೆಯ ಕಾಲದ ಕಡತಗಳ ಜಗತ್ತಿನಿಂದ ಕ್ಲೌಡ್ ಕಂಪ್ಯೂಟಿಂಗ್ ಜಗತ್ತಿಗೆ ಹೇಗೆ ಹೋಗಬಹುದು ಎಂಬುದನ್ನು ವಿವರಿಸಿದ್ದಾರೆ. ಡಿಜಿಟಲ್ ರೂಪಾಂತರ ಎಂದರೇನು? ಜನರು ಹೆಚ್ಚಾಗಿ ಡಿಜಿಟಲೀಕರಣ ಎಂದರೆ ಟೈಪ್ರೈಟರ್ ಬದಲು ಕಂಪ್ಯೂಟರ್ ಬಳಸುವುದು ಎಂದುಕೊಳ್ಳುತ್ತಾರೆ. ಆದರೆ ಎಡೋ ಪ್ರಕಾರ ಕೇವಲ ಯಾಂತ್ರೀಕರಣವಲ್ಲ, ಹಳೆಯ ಕೆಟ್ಟ ಪ್ರಕ್ರಿಯೆಯನ್ನು ಡಿಜಿಟಲ್ ಮಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಸಂಪೂರ್ಣ ಬದಲಾವಣೆ. ಆಡಳಿತದ ಡಿಎನ್ಎ ಬದಲಾಗಬೇಕು. ಉದಾಹರಣೆಗೆ, ಮೊದಲು ಪಡಿತರ ಚೀಟಿಗಾಗಿ ಸಾಲಿನಲ್ಲಿ ನಿಲ್ಲಬೇಕಿತ್ತು. ಈಗ ಆಧಾರ್ ಮೂಲಕ ನೇರವಾಗಿ ನಿಮ್ಮ ಮೊಬೈಲ್ಗೆ ಮಾಹಿತಿ ಬರುತ್ತದೆ. ಇದೇ ಡಿಜಿಟಲ್ ರೂಪಾಂತರ. ಜೇಕಬ್ಸ್ ಎಡೋ ಅವರ ಈ ಕ್ರಾಂತಿಕಾರಿ ಪುಸ್ತಕದ ಆಳವಾದ ವಿಶ್ಲೇಷಣೆಯನ್ನು ಇಲ್ಲಿ ಮುಂದುವರಿಸಲಾಗಿದೆ. ಈ ವಿವರಣೆಯು ಡಿಜಿಟಲ್ ರೂಪಾಂತರವು ಕೇವಲ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಅಲ್ಲ, ಅದು ಒಂದು ದೇಶದ ಆಡಳಿತ ಪದ್ಧತಿಯ ಮರುಜನ್ಮ ಎಂಬುದನ್ನು ಸಾಬೀತುಪಡಿಸುತ್ತದೆ. ಒಂದು ಫೈಲ್ ಮೇಲೆ ಸಹಿ ಹಾಕಲು 3 ವಾರ ಬೇಕಾಗುವ ಕಾಲ ಹೋಗಿದೆ. ಈಗ ಒಂದು ಕ್ಲಿಕ್ ಮೂಲಕ ಇಡೀ ವ್ಯವಸ್ಥೆಯನ್ನೇ ಬದಲಾಯಿಸಬಹುದು. ಆದರೆ ಈ ಬದಲಾವಣೆ ತಂತ್ರಜ್ಞಾನದಿಂದ ಬರುವುದಿಲ್ಲ, ಅದು ನಿಮ್ಮ ಆಲೋಚನೆಯಿಂದ ಬರುತ್ತದೆ. ಬಹಳಷ್ಟು ಜನರು ಇವೆರಡನ್ನೂ ಒಂದೇ ಎಂದುಕೊಳ್ಳುತ್ತಾರೆ. ಆದರೆ ಜೇಕಬ್ಸ್ ಎಡೋ ಇಲ್ಲಿ ಒಂದು ಸ್ಪಷ್ಟ ಗೆರೆಯನ್ನು ಎಳೆಯುತ್ತಾರೆ. ಗವರ್ನೆನ್ಸ್ ಇರುವ ಹಳೆಯ ಪದ್ಧತಿಯನ್ನೇ ಕಂಪ್ಯೂಟರ್ಗೆ ವರ್ಗಾಯಿಸುವುದು. ಉದಾಹರಣೆಗೆ, ಪೇಪರ್ ಫಾರ್ಮ್ ಬದಲಿಗೆ ಪಿಡಿಎಫ್ ಫಾರ್ಮ್ ತುಂಬುವುದು. ಡಿಜಿಟಲ್ ಟ್ರಾನ್ಸ್ಫರ್ಮೇಷನ್ ಅಸಲು ಆ ಫಾರ್ಮ್ ಬೇಕೇ? ಆ ಕೆಲಸವನ್ನು ಜನರೇ ನೇರವಾಗಿ ಮಾಡಿಕೊಳ್ಳುವಂತೆ ವ್ಯವಸ್ಥೆ ರೂಪಿಸುವುದು. ಇದು ಸಂಪೂರ್ಣ ಪ್ರಾಸೆಸ್ ರೀಎಂಜಿನಿಯರಿಂಗ್. ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ನಡೆಯುವುದು ಕತ್ತಲಿನಲ್ಲಿ, ಅಂದರೆ ನಿಮ್ಮ ಫೈಲ್ ಎಲ್ಲಿದೆ ಎಂದು ನಿಮಗೆ ತಿಳಿಯದಿದ್ದಾಗ. ಡಿಜಿಟಲ್ ವ್ಯವಸ್ಥೆಯಲ್ಲಿ ನಿಮ್ಮ ಅಪ್ಲಿಕೇಶನ್ ಪ್ರತಿ ಹಂತದಲ್ಲೂ ಎಲ್ಲಿದೆ ಎಂದು ಟ್ರ್ಯಾಕ್ ಮಾಡಬಹುದು. ಅಮೆಜಾನ್ ಆರ್ಡರ್ ಟ್ರ್ಯಾಕ್ ಮಾಡಿದಂತೆ. ಇದು ಜನರಲ್ಲಿ ಸರ್ಕಾರದ ಮೇಲೆ ನಂಬಿಕೆ ಮೂಡಿಸುತ್ತದೆ. ಕೇವಲ ಕಾಗದ ಉಳಿಸುವುದು ಉದ್ದೇಶವಲ್ಲ. ಕಾಗದದ ಫೈಲ್ಗಳು ಕಳೆದು ಹೋಗಬಹುದು, ಸುಟ್ಟು ಹೋಗಬಹುದು ಅಥವಾ ತಿದ್ದುಪಡಿ ಮಾಡಬಹುದು. ಆದರೆ ಡಿಜಿಟಲ್ ಡೇಟಾ ಬ್ಲಾಕ್ಚೈನ್ನಂತಹ ತಂತ್ರಜ್ಞಾನ ಬಳಸಿದರೆ ಅದನ್ನು ಯಾರೂ ಅಳಿಸಲು ಸಾಧ್ಯವಿಲ್ಲ. ಲೇಖಕರು ಕೇವಲ ಕನಸುಗಳನ್ನು ಮಾರುವುದಿಲ್ಲ, ವಾಸ್ತವದ ಸವಾಲುಗಳನ್ನು ವಿವರಿಸುತ್ತಾರೆ. ಬದಲಾವಣೆಗೆ ಪ್ರತಿರೋಧ. ಹಳೆಯ ನೌಕರರು ಹೊಸ ತಂತ್ರಜ್ಞಾನ ಕಲಿಯಲು ಹೆದರುತ್ತಾರೆ. ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ ಎನ್ನುವ ಮನಸ್ಥಿತಿ ದೊಡ್ಡ ಶತ್ರು. ಡಿಜಿಟಲ್ ಕಂದಕ. ನಗರದವರಿಗೆ ಇಂಟರ್ನೆಟ್ ಇದೆ, ಆದರೆ ಹಳ್ಳಿಯ ರೈತನಿಗೆ? ಎಲ್ಲರಿಗೂ ಸಮಾನವಾಗಿ ತಂತ್ರಜ್ಞಾನ ತಲುಪಿಸುವುದು ದೊಡ್ಡ ಸವಾಲು. ದತ್ತಾಂಶ ಭದ್ರತೆ. ಜನರ ವೈಯಕ್ತಿಕ ಮಾಹಿತಿ ಹ್ಯಾಕ್ ಆಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಜವಾಬ್ದಾರಿ. ಉದಾಹರಣೆ 1. ಆರೋಗ್ಯ ಕ್ಷೇತ್ರ. ಸ್ಮಾರ್ಟ್ ಹೆಲ್ತ್ ಕೇರ್. ಒಬ್ಬ ರೋಗಿ ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಹೋದಾಗ ಹಳೆಯ ರಿಪೋರ್ಟ್ಗಳನ್ನು ಹೊತ್ತುಕೊಂಡು ಹೋಗಬೇಕಿಲ್ಲ. ಡಿಜಿಟಲ್ ಐಡಿ ಇದ್ದರೆ ವೈದ್ಯರು ತಕ್ಷಣ ಅವರ ಹಳೆಯ ಇತಿಹಾಸ ನೋಡಿ ಚಿಕಿತ್ಸೆ ನೀಡಬಹುದು. ಇದು ಜೀವ ಉಳಿಸುವ ತಂತ್ರಜ್ಞಾನ. ಉದಾಹರಣೆ 2. ಕೃಷಿ ಮತ್ತು ಸಬ್ಸಿಡಿ. ಎಗ್ರಿಟೆಕ್. ಸರ್ಕಾರ ನೀಡುವ ರಸಗೊಬ್ಬರ ಸಬ್ಸಿಡಿ ನೇರವಾಗಿ ಅರ್ಹ ರೈತನಿಗೆ ತಲುಪಲು ಬಯೋಮೆಟ್ರಿಕ್ ವ್ಯವಸ್ಥೆ ಸಹಾಯ ಮಾಡುತ್ತದೆ. ಮಧ್ಯವರ್ತಿಗಳ ಕಾಟ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಸರ್ಕಾರಿ ನೌಕರರಿಗೆ ಮತ್ತು ನಾಯಕರಿಗೆ ಲೇಖಕರ ಕಿವಿಮಾತು. ನೀವೊಬ್ಬ ಅಧಿಕಾರಿಯಾಡಿದ್ದರೆ ನೀವು ಕೇವಲ ಆದೇಶ ನೀಡುವವರಲ್ಲ, ಬದಲಾಗಿ ಸಾಫ್ಟ್ವೇರ್ ಮತ್ತು ಜನರ ನಡುವೆ ಸೇತುವೆಯಾಗಬೇಕು. ಡೇಟಾ ಆಧಾರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಕಲಿಯಬೇಕು. ಜೇಕಬ್ಸ್ ಎಡೋ ಅವರ ಪ್ರಕಾರ ಮುಂದಿನ ದಿನಗಳಲ್ಲಿ ಕೃತಕ ಬುದ್ಧಿಮತ್ತೆ ಎಐ ಸರ್ಕಾರಿ ಕೆಲಸಗಳಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ದೂರುಗಳನ್ನು ಆಲಿಸಲು ಚಾಟ್ ಬಾಟ್ಗಳು, ತೆರಿಗೆ ವಂಚನೆ ಪತ್ತೆಹಚ್ಚಲು ಅಲ್ಗಾರಿದಮ್ಗಳು ಬಳಕೆಯಾಗಲಿವೆ. ಡಿಜಿಟಲ್ ರೂಪಾಂತರ ಎಂದರೆ ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ, ಒಬ್ಬ ಪ್ರಜೆಯಾಗಿ ನಾವು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಬೇಕು ಮತ್ತು ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ಬೇಡಬೇಕು. ಈ ಪುಸ್ತಕವು ನೈಜೀರಿಯಾದ ಹಿನ್ನೆಲೆಯಲ್ಲಿ ಬರೆದಿದ್ದರೂ ಇದು ಪ್ರತಿ ಭಾರತೀಯನೂ ಓದಬೇಕಾದ ಡಿಜಿಟಲ್ ಭಗವದ್ಗೀತೆ. ಭಾರತವು ಈಗಾಗಲೇ ಡಿಜಿಟಲ್ ಇಂಡಿಯಾ ಮೂಲಕ ಸಾಕಷ್ಟು ಸಾಧಿಸಿದೆ. ಆದರೂ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವಿನ ಡಿಜಿಟಲ್ ಕಂದಕವನ್ನು ಹೇಗೆ ಹೋಗಲಾಡಿಸಬೇಕು ಎಂಬುದಕ್ಕೆ ಈ ಪುಸ್ತಕದಲ್ಲಿ ಅದ್ಭುತ ಪರಿಹಾರಗಳಿವೆ. ಪುಸ್ತಕದ ಮುಖ್ಯ 5 ಸ್ತಂಭಗಳು. 1. ಸಾಂಸ್ಕೃತಿಕ ಬದಲಾವಣೆ. ತಂತ್ರಜ್ಞಾನಕ್ಕಿಂತ ಮೊದಲು ಜನರ ಮನಸ್ಥಿತಿ ಬದಲಾಗಬೇಕು. ಸರ್ಕಾರಿ ನೌಕರರು ನಾನು ಅಧಿಕಾರ ಚಲಾಯಿಸುವವನು ಎನ್ನುವುದಕ್ಕಿಂತ ನಾನು ಸೇವೆ ನೀಡುವವನು ಎಂದು ಯೋಚಿಸಬೇಕು. ಡೇಟಾ ನಿರ್ವಹಣೆ. ಮಾಹಿತಿಯೇ ಇಂದಿನ ಚಿನ್ನ.
ಪ್ರತಿಯೊಬ್ಬ ಪ್ರಜೆಯ ಮಾಹಿತಿ ಒಂದೇ ಕಡೆ ಇದ್ದರೆ ಯೋಜನೆಗಳು ಸರಿಯಾದ ವ್ಯಕ್ತಿಗೆ ತಲುಪುತ್ತವೆ. ತಾಂತ್ರಿಕ ಮೂಲಸೌಕರ್ಯ. ಕೇವಲ ಸಾಫ್ಟ್ವೇರ್ ಇದ್ದರೆ ಸಾಲದು, ಅದಕ್ಕೆ ಬೇಕಾದ ವೇಗದ ಇಂಟರ್ನೆಟ್ ಮತ್ತು ಸುರಕ್ಷಿತ ಸರ್ವರ್ಗಳು ಬೇಕು. ಸೈಬರ್ ಭದ್ರತೆ. ಎಲ್ಲವೂ ಆನ್ಲೈನ್ ಆದಾಗ ಕಳ್ಳತನದ ಭಯ ಇರುತ್ತದೆ. ಅದನ್ನು ತಡೆಯಲು ಬಲಿಷ್ಠವಾದ ಭದ್ರತಾ ವ್ಯವಸ್ಥೆ ಬೇಕು. ಕೌಶಲ್ಯಾಭಿವೃದ್ಧಿ. ಸರ್ಕಾರಿ ನೌಕರರಿಗೆ ಹೊಸ ತಂತ್ರಜ್ಞಾನವನ್ನು ಬಳಸುವ ಕಲೆ ಗೊತ್ತಿರಬೇಕು. ಹಿಂದೆ ಪಾಸ್ಪೋರ್ಟ್ ಪಡೆಯಲು ತಿಂಗಳುಗಟ್ಟಲೆ ಬೇಕಿತ್ತು. ಇಂದು ಆನ್ಲೈನ್ ವ್ಯವಸ್ಥೆಯಿಂದಾಗಿ ಕೆಲವೇ ದಿನಗಳಲ್ಲಿ ಮನೆಗೆ ಬರುತ್ತದೆ. ಜೇಕಬ್ಸ್ ಎಡೋ ಇಂತಹದ್ದೇ ಬದಲಾವಣೆ ಪ್ರತಿಯೊಂದು ಸರ್ಕಾರಿ ಇಲಾಖೆಯಲ್ಲೂ ಆಗಬೇಕು. ಸಾವಿರಾರು ಫೈಲ್ಗಳ ನಡುವೆ ಕಳೆದು ಹೋಗಿರುವ ಸತ್ಯ ಮತ್ತು ನ್ಯಾಯವನ್ನು ಕೇವಲ ಒಂದು ಸರ್ಚ್ ಬಾರ್ ಮೂಲಕ ಹುಡುಕಲು ಸಾಧ್ಯವಾದರೆ? ಜೇಕಬ್ಸ್ ಎಡೋ ಅವರ ಈ ಪುಸ್ತಕವು ಕೇವಲ ಸಾಫ್ಟ್ವೇರ್ ಬಗ್ಗೆ ಮಾತನಾಡುವುದಿಲ್ಲ. ಇದು ಅಧಿಕಾರಶಾಹಿಯ ಕಬ್ಬಿಣದ ಪರದೆಯನ್ನು ಸರಿಸಿ ಪಾರದರ್ಶಕತೆಯ ಬೆಳಕನ್ನು ತರುವ ಡಿಜಿಟಲ್ ಕ್ರಾಂತಿಯ ಬ್ಲೂಪ್ರಿಂಟ್. ಆಡಳಿತದ ಆಧುನೀಕರಣ, ಒಂದು ಹೊಸ ದೃಷ್ಟಿಕೋನ. ಜೇಕಬ್ಸ್ ಎಡೋ ಈ ಪುಸ್ತಕದಲ್ಲಿ ಆಡಳಿತವನ್ನು ಕೇವಲ ಕೆಲಸ ಎಂದು ನೋಡದೆ ಅದನ್ನೊಂದು ಅನುಭವ ಅಂದರೆ ಎಕ್ಸ್ಪೀರಿಯನ್ಸ್ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಸರ್ಕಾರಿ ಕಚೇರಿ ಎಂದರೆ ನಮಗೆ ನೆನಪಿಗೆ ಬರುವುದು ಕಿರಿಕಿರಿ, ಸಾಲುಗಳು ಮತ್ತು ವಿಳಂಬ. ಆದರೆ ಲೇಖಕರು ಇದನ್ನು ಯೂಸರ್ ಎಕ್ಸ್ಪೀರಿಯನ್ಸ್ ದೃಷ್ಟಿಕೋನದಿಂದ ನೋಡುತ್ತಾರೆ. ಒಬ್ಬ ಗ್ರಾಹಕ ಹೇಗೆ ಅಮೆಜಾನ್ ಅಥವಾ ನೆಟ್ಫ್ಲಿಕ್ಸ್ ಬಳಸುವಾಗ ತೃಪ್ತಿ ಹೊಂದುತ್ತಾನೋ ಅದೇ ರೀತಿ ಒಬ್ಬ ಪ್ರಜೆ ಸರ್ಕಾರಿ ಸೇವೆಯನ್ನು ಬಳಸುವಾಗ ತೃಪ್ತಿ ಹೊಂದಬೇಕು. ಇದೇ ಈ ಪುಸ್ತಕದ ಮೂಲ ಆಶಯ. ಬಹಳಷ್ಟು ದೇಶಗಳು ಡಿಜಿಟಲ್ ಆಗಲು ಹೆದರುವುದು ಹ್ಯಾಕಿಂಗ್ ಅಥವಾ ಡೇಟಾ ಕಳ್ಳತನದ ಭಯದಿಂದ. ಜೇಕಬ್ಸ್ ಎಡೋ ಅವರು ಇದನ್ನು ಸವಾಲಾಗಿ ಸ್ವೀಕರಿಸಲು ಹೇಳುತ್ತಾರೆ. ಅವರು ಸೈಬರ್ ಸೆಕ್ಯುರಿಟಿ ಬದಲು ಸೈಬರ್ ರೆಸಿಲಿಯನ್ಸ್ ಎಂಬ ಪದ ಬಳಸುತ್ತಾರೆ. ಅಂದರೆ ಹ್ಯಾಕ್ ಆದರೂ ವ್ಯವಸ್ಥೆ ಕುಸಿಯಬಾರದು, ಅದಕ್ಕೆ ಬ್ಯಾಕಪ್ ವ್ಯವಸ್ಥೆ ಮತ್ತು ತಕ್ಷಣ ಚೇತರಿಸಿಕೊಳ್ಳುವ ತಂತ್ರಜ್ಞಾನ ಇರಬೇಕು. ಇದು ಕೇವಲ ಸಾಫ್ಟ್ವೇರ್ ಕೆಲಸವಲ್ಲ, ಇದು ರಾಷ್ಟ್ರೀಯ ಭದ್ರತೆಯ ಭಾಗ ಎಂದು ಅವರು ಎಚ್ಚರಿಸುತ್ತಾರೆ. ಕಲ್ಪನೆ ಮಾಡಿಕೊಳ್ಳಿ, ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ವಿದೇಶಿ ಶಿಕ್ಷಣಕ್ಕೆ ಲೋನ್ ಬೇಕೆಂದು ಅರ್ಜಿ ಸಲ್ಲಿಸುತ್ತಾನೆ. ಹಳೆಯ ಪದ್ಧತಿಯಲ್ಲಿ ಆತ ಬ್ಯಾಂಕ್, ತೆಹಶೀಲ್ದಾರ್ ಕಚೇರಿ, ಕಾಲೇಜು ಎಂದು ತಿಂಗಳುಗಟ್ಟಲೆ ಅಲೆಯಬೇಕಿತ್ತು. ಆದರೆ ಜೇಕಬ್ಸ್ ಎಡೋ ಅವರ ಡಿಜಿಟಲ್ ಮಾದರಿಯಲ್ಲಿ ಆತನ ಅಂಕಪಟ್ಟಿ, ಜಾತಿ ಪ್ರಮಾಣಪತ್ರ ಮತ್ತು ಆದಾಯದ ವಿವರಗಳು ಈಗಾಗಲೇ ಕ್ಲೌಡ್ನಲ್ಲಿ ಲಭ್ಯವಿರುತ್ತವೆ. ಆತ ಕೇವಲ ಒಂದು ಕ್ಲಿಕ್ ಮಾಡಿದರೆ ವ್ಯವಸ್ಥೆಯು ಸೆಕೆಂಡುಗಳಲ್ಲಿ ಅರ್ಹತೆಯನ್ನು ಪರಿಶೀಲಿಸಿ ಲೋನ್ ಮಂಜೂರು ಮಾಡುತ್ತದೆ. ಇದೇ ನೈಜ ಡಿಜಿಟಲ್ ಇಂಡಿಪೆಂಡೆನ್ಸ್. ಜೇಕಬ್ಸ್ ಎಡೋ ಅವರ ಈ ಅದ್ಭುತ ಕೃತಿಯ ವಿಶ್ಲೇಷಣೆಯನ್ನು ಈಗ ಒಂದು ಸುಂದರವಾದ ಮತ್ತು ಪ್ರೇರಣಾದಾಯಕ ಮುಕ್ತಾಯದೊಂದಿಗೆ ಪೂರ್ಣಗೊಳಿಸೋಣ. ಈ ಪುಸ್ತಕವು ಕೇವಲ ತಾಂತ್ರಿಕ ಕೈಪಿಡಿಯಲ್ಲ, ಬದಲಾಗಿ ಒಂದು ದೇಶದ ಡಿಜಿಟಲ್ ಆತ್ಮವನ್ನು ಜಾಗೃತಗೊಳಿಸುವ ಕರೆಯಾಗಿದೆ. ಬದಲಾವಣೆ ಎನ್ನುವುದು ಗಾಳಿಯಂತೆ, ಅದನ್ನು ತಡೆಯಲು ಸಾಧ್ಯವಿಲ್ಲ. ಆದರೆ ಆ ಗಾಳಿಗೆ ನಾವು ಹೇಗೆ ಪಟ ಹೂಡುತ್ತೇವೆ ಎಂಬುದು ನಮ್ಮ ಬುದ್ಧಿವಂತಿಕೆ. ಜೇಕಬ್ಸ್ ಎಡೋ ಅವರು ಈ ಪುಸ್ತಕದಲ್ಲಿ ಆ ಪಟವನ್ನು ಹೇಗೆ ಹೂಡಬೇಕು ಎಂದು ಕಲಿಸಿದ್ದಾರೆ. ಈ ಪುಸ್ತಕವನ್ನು ಓದಿದ ಮೇಲೆ ನಮಗೆ ಅರ್ಥವಾಗುವ ವಿಷಯವೇನೆಂದರೆ, ಡಿಜಿಟಲ್ ರೂಪಾಂತರ ಎಂದರೆ ಕೇವಲ ತಂತ್ರಜ್ಞಾನವನ್ನು ಖರೀದಿಸುವುದಲ್ಲ, ಅದು ಜನರ ಜೀವನವನ್ನು ಸುಲಭಗೊಳಿಸುವುದು. ಭಾರತದಲ್ಲಿ ನಾವು ಯುಪಿಐ ಮೂಲಕ ಹಣ ಪಾವತಿಸುವಾಗ ಅನುಭವಿಸುವ ಆ ಸುಲಭತೆ ಪ್ರತಿಯೊಂದು ಸರ್ಕಾರಿ ಸೇವೆಯಲ್ಲೂ ಸಿಗಬೇಕು ಎಂಬುದೇ ಈ ಪುಸ್ತಕದ ಆಶಯ. ಇಂತಹ ಅಮೂಲ್ಯವಾದ ಪುಸ್ತಕಗಳ ಸಾರಾಂಶ, ತಾಂತ್ರಿಕ ಮಾಹಿತಿ ಮತ್ತು ಜೀವನವನ್ನು ಬದಲಾಯಿಸುವ ವಿಚಾರಗಳನ್ನು ನಿಮ್ಮ ಭಾಷೆ ಕನ್ನಡದಲ್ಲಿಯೇ ಪಡೆಯಲು ನಮ್ಮ ಈ ಪಯಣಕ್ಕೆ ಕೈಜೋಡಿಸಿ. ನಮ್ಮ ಚಂದಾದಾರರಾಗಿ ಸಬ್ಸ್ಕ್ರೈಬ್ ನೌ. ಇಂತಹ ಆಳವಾದ ವಿಶ್ಲೇಷಣೆಗಳು ಮತ್ತು ಜ್ಞಾನದ ಹರವುಗಳನ್ನು ನೀವು ಮಿಸ್ ಮಾಡಿಕೊಳ್ಳಬಾರದೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ. ಪ್ರತಿ ಹೊಸ ಅಪ್ಡೇಟ್ ನಿಮಗೆ ತಕ್ಷಣ ತಲುಪಲು ಇದು ಸಹಕಾರಿ. ಹಂಚಿಕೊಳ್ಳಿ, ಜ್ಞಾನ ಹಂಚಿದಷ್ಟು ಬೆಳೆಯುತ್ತದೆ. ಈ ಮಾಹಿತಿಯು ನಿಮ್ಮ ಗೆಳೆಯರಿಗೂ ಮತ್ತು ಅಧಿಕಾರಿಗಳಿಗೂ ತಲುಪಲಿ. ತಿಳಿವಳಿಕೆಯೇ ಶಕ್ತಿ, ತಂತ್ರಜ್ಞಾನವೇ ಹಾದಿ.